ಸದೃಢವಾದ ದೇಹದೊಳಗ ಸದೃಢವಾದ ಮನಸ್ಸು ಇರ್ತೈತಂತ. ನೀವು ಆರೋಗ್ಯವಂತರಾಗಿದ್ರಿ ಅಂದ್ರೆ ಅಷ್ಟನ ನಿಮ್ಮ ಮನಸ್ಸು ಖುಷಿ ಇರ್ತದ. ಅಂಡ್ ಮನಸ್ಸು ಖುಷಿ ಇದ್ರಂದ್ರೆ ಅಷ್ಟನ ಯಾವುದೇ ಒಂದು ಕೆಲಸದ ಮೇಲಾಗಿರ್ಬೋದು, ಸ್ಟಡಿ ಮೇಲಾಗಿರ್ಬೋದು, ನೀವು ಫೋಕಸ್ ಮಾಡಾಕ ಸಾಧ್ಯ ಐತಿ. ಸೊ ಯಾಕೆ ಹಿಂಗೆ ಹೇಳತ್ತೇನಂದ್ರೆ, ಇತ್ತೀಚೆಗೆ ವಿದ್ಯಾರ್ಥಿಗಳು ಓದೋ ಒಂದು ಕೂರೋ ಸ್ಟೈಲ್ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಇದರಿಂದ ಬಹಳಷ್ಟು ಹೆಲ್ತ್ ಇಶ್ಯೂ ಬರತೈತಿ. ಇದರಿಂದ ಅಗೇನ್ ಟೈಮ್ ವೇಸ್ಟ್ ಆಗ್ತೈತಿ, ಓದಾಕ ಫೋಕಸ್ ಆಗಂಗಿಲ್ಲ. ಇವನ್ ಇದು ನನ್ನ ಜೊತೆನೂ ಆಗೈತಿ. ಇದ್ರ ಸಲುವಾಗಿ ಇಂಥ ಎಲ್ಲ ಇಶ್ಯೂಸ ನಿಮ್ಮ ಜೊತೆ ಬರಬಾರ್ದು ಅನ್ನೋ ಸಲುವಾಗಿ ನಾ ಭಾಳಷ್ಟು ಟೈಮ್ ಹಾಕಿ ಈ ಒಂದು ವಿಡಿಯೋನ ಮಾಡ್ಲಿಕ್ಕತ್ತೇನಿ. ಸೊ ದಯವಿಟ್ಟು ಈ ವಿಡಿಯೋನ ಎಂಡ್ವರೆಗೂ ನೋಡ್ರಿ, ಇನ್ ಕೇಸ್ ನಿಮಗೂ ಈ ಥರ ಯಾವುದೇ ರೀತಿ ಇಶ್ಯೂಸ್ ಅದು ಬರಬಾರ್ದಂದ್ರೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ನಾನು ಭಾಳ ಇಂಪಾರ್ಟೆಂಟ್ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಏನಂತಂದ್ರೆ ರಾಂಗ್ ಪೋಸ್ಚರ್. ಈಗ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಆಸ್ಪಿರೆಂಟ್ಸ್ ಎಲ್ಲ ಸ್ಟಡಿ ಮಾಡೋ ಟೈಮ್ ಒಳಗೆ ಒಂದಷ್ಟು ರಾಂಗ್ ಪೋಸ್ಚರ್ ಇಂದ, ಅಂದ್ರೆ ನೆಕ್ ಡೌನ್ ಮಾಡಿ ಆಗಿರ್ಬೋದು, ಬುಕ್ನ ಭಾಳ ಮುಂದಿಟ್ಕೊಂಡು ಸ್ಟಡಿ ಮಾಡೋದು, ಈ ಥರ ಮಾಡೋದ್ರಿಂದ ಹೆಲ್ತ್ ಇಶ್ಯೂಸ್ ಭಾಳ ಬರ್ತಾವೆ. ಪರ್ಸ್ನಲಿ ನಿನ್ನೆ ನಾನು ಹಾಸ್ಪಿಟಲ್ಗೆ ಹೋಗಿದ್ನಿ, ನನಗೆ ಬಂದಿದ್ರ ಸಲುವಾಗಿ. ಸೊ ಆ ಯಾವ ಇಶ್ಯೂಸ್ ಅನ್ನು ನಿಮ್ಮ ಜೊತೆ ಆಗಬಾರ್ದು ಅನ್ನೋ ಸಲುವಾಗಿ ಡಾಕ್ಟರ್ ನನಗೆ ಏನೇನು ಸಜೆಷನ್ ಕೊಟ್ಟಾರಲ್ಲ ಅದನ್ನೆಲ್ಲ ನಿಮ್ಮ ಜೊತೆನ ಶೇರ್ ಮಾಡ್ಕೋಬೇಕು ಅನ್ಕೊಂಡೇನಿ. ಸೊ ನಿನ್ನೆ ಅಷ್ಟೇ ನಾನು ಹಾಸ್ಪಿಟಲ್ಗೆ ಹೋಗಿದ್ನಿ. ಕಣ್ಣು ಭಾಳ ಪೇನ್ ಆಗತ್ತಿತ್ತು, ಮತ್ತು ಹೆವಿ ಹೆಡ್ಏಕ್, ನೆಕ್ ಪೇನ್ ಎಲ್ಲ ಭಾಳ ಆಗತ್ತಿತ್ತು. ಹಿಂಗಾಗಿ ಟೆಸ್ಟ್ ಮಾಡಿಸಬೇಕಾದಂಥ ಅನಿವಾರ್ಯತೆ ಐತಿ. ಯಾಕಂದ್ರೆ ಸ್ಟಡಿ ನಾನು ಮಾಡೋಕ್ಕಾಗತ್ತಿರ್ಲಿಲ್ಲ. ಈಗ ಕಂಟಿನ್ಯೂಸ್ ಕುಂತು ಓದಲಿಲ್ಲ ಅಂದ್ರೂ ನಡೆಯಂಗಿಲ್ಲ. ಆ್ಯಂಡ್ ನನಗೆ ಓದಾಕನ ಆಗತ್ತಿರ್ಲಿಲ್ಲ, ತಿಳಿಯತ್ತಿರ್ಲಿಲ್ಲ. ಆ್ಯಂಡ್ ಕಣ್ಣು ಉರಿ ಆ್ಯಂಡ್ ಹೆವಿ ಹೆಡ್ಏಕ್, ನೆಕ್ ಪೇನ್ ಎಲ್ಲ ಆಗಂತಲೇ ಹಾಸ್ಪಿಟಲ್ಗೆ ಹೋದ್ವಿ. ಸೊ ಫಸ್ಟ್ ಐದು ಟೆಸ್ಟ್ ಮಾಡಿಸಿದ್ವಿ. ಸೊ ಟೆಸ್ಟ್ ಮಾಡಿದ್ಮೇಲೆ ಲಕ್ಕಿಲಿ ಆ ಥರ ಏನು ಕಣ್ಣಿಂದೇನು ಜಾಸ್ತಿ ನಂದು ಇಶ್ಯೂ ಬರಲಿಲ್ಲ. ಹಿಂಗಾಗಿ ಒಂದು ಇದು ಡ್ರಾಪ್ ಅಷ್ಟು ಕೊಟ್ಟಾರ, ದಿನಕ್ಕೆ 4 ಸಲ ಹಾಕೋಬೇಕು, 2 months ಅಂತ ಹೇಳ್ಯಾರ. ಜೊತೆಗೆ ಅಲ್ಲೊಂದು ಟಿಪ್ಸ್ ಕೊಟ್ಟರು ಡಾಕ್ಟ್ರ್. ಏನಂದ್ರೆ, ನೀವು ಸ್ಟಡಿ ಮಾಡೋ ಟೈಮ್ ಒಳಗೆ ಒಂದು 30 minutes ಆದ್ಮೇಲೆ ಒಂದು ಬ್ರೇಕ್ ತಗೊಳ್ರಿ. ಆಮೇಲೆ ನಿಮ್ಮಿಂದ 20 meter ದೂರದೊಳಗೆ ಇರೋವಂಥ ಒಂದು ವಸ್ತು ನೋಡಿ 1-2 ಸಲ ಹಿಂಗೆ ಕಣ್ ಬೆಳಗಿಸ್ರಿ. ಇಲ್ಲಾಂದ್ರೆ ಹೊರಗಡೆ ಬೆಳಕನ್ನ ನೋಡ್ರಿ. ಹೊರಗಡೆ ಡೋರಿಂದ ಹೊರಗೆ ಹೋಗಿ ನೀವು ಒಂಚೂರು ಹೊರಗಡೆ ಎಲ್ಲ ಆಬ್ಜೆಕ್ಟಿವ್ಸ್ ಎಲ್ಲ ನೋಡ್ರಿ. ಬಿಕಾಸ್ ಎನಿ ಟೈಮ್ ನೀವು ಒಳಗೆ ಕುಂತ ಬುಕ್ನ ನಿಯರ್ ಇಟ್ ಓದೋದ್ರಿಂದ ನಿಮ್ಗೆ ಭಾಳ ಪ್ರಾಬ್ಲಮ್ ಆಕೈತಿ. ಸೊ ಬುಕ್ನ ಇಷ್ಟು ದೂರ ಇಡ್ರಿ. ಆ್ಯಂಡ್ ಎವ್ರಿ 20 minutes ಒಂದ್ಸಲ ನೀವು ಬ್ರೇಕ್ ತಗೊಂಡ ಹೊರಗೆ ಹೋಗಿ ಬರ್ರಿ. ಒಂದು 2 minutes ಏನಾರ ಹೊರಗಿನ ಆಬ್ಜೆಕ್ಟ್ನ ನೋಡ್ರಿ ಅಂತೇಳಿ ಹೇಳಿದ್ರು. ಸೊ ಕಣ್ಣಿಂದ ಏನು ನನಗೆ ಅಷ್ಟು ಇಶ್ಯೂ ಅನಿಸ್ಲಿಲ್ಲ. ಬಟ್ ಇದು ನನಗೆ ನೆಕ್, ಶೋಲ್ಡರ್ ಮತ್ತು ಹೆವಿ ಹೆಡ್ಏಕ್ ಆಗತ್ತೈತ್ಲ, ಅದ್ರದನ ನನಗೆ ಭಾಳ ಇಶ್ಯೂ ಆಗತೈತಿ. ಹಿಂಗಾಗಿ ನೋಡ್ಬೋದು ಇಲ್ಲೇ ಇಷ್ಟೆಲ್ಲ ಟೆಸ್ಟ್ಗಳನ್ನು ಬರೆದು ಕೊಟ್ಟಾರು. ಇದ್ರೊಳಗೆ 2 ಥರ ಬ್ಲಡ್ ಟೆಸ್ಟ್ನ ಬರೆದು ಕೊಟ್ಟಾರು ಆ್ಯಂಡ್ ಒಂದು ಎಕ್ಸ್ರೇನೂ ಬರೆದು ಕೊಟ್ಟರು. ಸೊ ಎಕ್ಸ್ರೇ ರಿಪೋರ್ಟ್ ನೋಡಿದ ಮೇಲೆ ಡಾಕ್ಟ್ರ ಇವನ್ MRI ಒಂದು ಸ್ಕ್ಯಾನನ್ನು ಮಾಡ್ರಿ, ಇಲ್ಲಿ ನೆಕ್ ಒಳಗೆ ಒಂಚೂರು ಇಶ್ಯೂ ಆಗತೈತಿ, ನೆಕ್ ಈ ಥರ ಬೆಂಡ್ ಆಗತೈತಿ ನಿಮ್ದು ಅಂತೇಳಿ ಹೇಳಿದ್ರು. ಹೆವಿನೇ ಒಂಥರ ಬೇಜಾರು ಅನಿಸಿತ್ತು. ಬಿಕಾಸ್ ಇಷ್ಟು ಸಣ್ಣ ಏಜ್ ಒಳಗೆ ನಾವೆಲ್ಲ MRI ಸ್ಕ್ಯಾನ್ ಮಾಡ್ಕೊಂಬರೋದು ಇದೆಲ್ಲ ಅಂತಂದ್ರೆ ಹೆವಿ ಬೇಜಾರಾಗ್ತೈತಿ. ಅದು ಹೆಂಗಂದ್ರೆ ಜಸ್ಟ್ ನಮ್ಮ ಒಂದು ರಾಂಗ್ ಒಂದು ಪೋಸ್ಚರಿಂದ ನಾವು ಒಂದು ಡೇ ಟು ಡೇ ನಾವು ವಾಕ್ ಮಾಡೋ ಸ್ಟೈಲ್ ಆಗಿರ್ಬೋದು, ನಾವು ಸ್ಟಡಿ ಮಾಡೋ ಒಂದು ಸ್ಟೈಲಿಂದ ನಮಗೆ ಇಷ್ಟಿಷ್ಟು ದೊಡ್ಡ ಎಲ್ಲ ಪೇನ್ಗಳು ಬರ್ತಾವು, ಹೆವಿ ಪೇನ್ಗಳು. ಅದ್ರ ಜೊತೆ ಖರ್ಚುಗಳು ಹೆಚ್ಚ. ಇನ್ ಕೇಸ್ ಅದೇನಾರ ಸಿವಿಯರ್ ಸ್ಟೇಜಿಗೆ ಹೋತಂದ್ರೆ ಆಪ್ರೇಷನನ್ನು ಮಾಡಬೇಕಾಗ್ತೈತಂತ. ಇಷ್ಟೆಲ್ಲ ಇರ್ತಾವ ನಮ್ಮ ಒಂದು ರಾಂಗ್ ಪೋಸ್ಚರಿಂದ. ಸೊ ಈ ಥರ ಇಶ್ಯೂಸ್ ನಿಮ್ಮ ಜೊತೆ ಆಗಬಾರ್ದು ಅನ್ನೋದನ್ನ ನನ್ನ ಇಂಟೆನ್ಷನ್. ಸೊ ಡಾಕ್ಟರ್ ನನಗೆ ಎಂಡಿಗೆ ಒಂದಷ್ಟು ಸೊಲ್ಯೂಷನನ್ನು ಕೊಟ್ಟಾರು. ಆ ಸೊಲ್ಯೂಷನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಜೊತೆಗೆ ಯಾವ್ಯಾವ ರಾಂಗ್ ಪೋಸ್ಟರ್ ಒಳಗೆ ನಾವು ಸ್ಟಡಿ ಮಾಡ್ತೀವಿ, ಆಲ್ಮೋಸ್ಟ್ ಒಂದಲ್ಲ ಒಂದು ರಾಂಗ್ ಪೋಸ್ಟರ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತೇವೆ ನಮ್ಮ ಲೈಫ್ ಒಳಗೆ. ಎಸ್ಪೆಷಲಿ ಸ್ಟೂಡೆಂಟ್ಸ್, ಯಾಕಂತಂದ್ರೆ ಕಂಟಿನ್ಯೂಸ್ ಓದಿ ಬೋರ್ ಆಗ್ತಿರ್ತೈತಿ. ಸೊ ಮಲ್ಕೊಂಡಾಗಿರ್ಬೋದು, ಯಾವ್ಯಾವ ಥರ ನಾವು ಮಿಸ್ಟೇಕ್ಸ್ನ ಮಾಡ್ತೇವೆ ಅನ್ನೋದನ್ನ ಫಸ್ಟ್ ನೋಡೋಣ. ಎಂಡಿಗೆ ಅದ್ರ ಜೊತೆ ನಾನು ಸೊಲ್ಯೂಷನ್ ನೋಡ್ಕೊಂಡು ಹೋಗೋಣ. ಸೊ ಇದು ನನ್ನ ಒಂದು ಎಕ್ಸ್ರೇ ರಿಪೋರ್ಟ. ಇನ್ನು ಬ್ಲಡ್ ಟೆಸ್ಟ್ ಪೆಂಡಿಂಗ್ ಅದ, MRI ಟೆಸ್ಟನ್ನು ಪೆಂಡಿಂಗ್ ಐತಿ. ಸೊ ನೋಡ್ಬೇಕು ಏನೇನಾಗ್ತದಂತ. ಅದ್ರ ಜೊತೆ ಎಕ್ಸಸೈಸಸ್ಸನ್ನು ಮಾಡಂತ ಹೇಳ್ಯಾರ ಡಾಕ್ಟರ್. ಸೊ ಈಗ ಫಸ್ಟ್ ಬರೀ ನಾವು ಏನೇನು ನಾವು ಮಿಸ್ಟೇಕ್ ಮಾಡ್ತೇವಲ್ಲ ಅದನ್ನ ನೋಡ್ಕೊಂತ ಸೊಲ್ಯೂಷನ್ ನೋಡ್ಕೊಂತ ಹೋಗೋಣ. ಸೊ ಈಗ ಮಲ್ಕೊಂಡು ಓದೋದು ಭಾಳ ಹವ್ಯಾಸ ಇರ್ತದೆ. ಮಲ್ಕೊಂಡು ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಓದ್ತಾರು. ಸೊ ಮ್ಯಾಲೆ ಹಿಂಗೆ ಬುಕ್ನ ಇಟ್ಕೊಂಡು ಹಿಂಗೆ ಓದೋದ್ರಿಂದ ಏನಾಗ್ತೈತೆ ಅಂದ್ರೆ ಬುಕ್ ಕಣ್ಣಿಗೆ ಭಾಳ ನಿಯರ್ ಬರ್ತೈತಿ. ಆ್ಯಂಡ್ ಶೋಲ್ಡರ್ ಪೇನ್ಗಳು ಬರಕ್ಕೆ ಸ್ಟಾರ್ಟ್ ಆಕಾವು 1 hour 2 hour ಓದೋದ್ರಿಂದ. ಸೊ ಈ ಥರ ಮಲ್ಕೊಂಡ ಯಾವುದೇ ಕಾರಣಕ್ಕೂ ಓದಕ್ಕೆ ಹೋಗ್ಬೇಡ್ರಿ. ಬೆಡ್ ಮೇಲೆ ಓದೋದನ್ನ ಬಿಟ್ಬಿಡ್ರಿ, ಇಟ್ಸ್ ಬೆಟರ್. ಆ್ಯಂಡ್ ಯಾವಾಗೂ ನಾವು ಭಾಳ ಸ್ಮೂತ್ ಏನು ಇರ್ತೈತಲ್ಲ ಅದ್ರ ಮೇಲೆಲ್ಲ ಕೂರೋದು, ಬೆಡ್ ಮೇಲೆ ಕೂರೋದು, ಸೋಫಾ ಮೇಲೆ ಕೂರೋದು ಮಾಡಬಾರ್ದು. ನಾವು ಏನು ಕೂರ್ತೇವಲ್ಲ ಆ ಒಂದು ಸರ್ಫೇಸ್ ಯಾವಾಗಿದ್ರು ಹಾರ್ಡ್ ಇರ್ಬೇಕಂದ್ರೆ, ಲೈಕ್ ಕಟ್ಟಿಗೆ ಆಗಿರ್ಬೋದು, ಪ್ಲಾಸ್ಟಿಕ್ ಚೇರ್ಸ್ ಇರ್ತಾವಲ್ಲ ಅದ್ರ ಮೇಲೆ ಕುಂತ್ರೆ ಇನ್ನೂ ಬೆಟರ್ ಇರ್ತದ. ಇನ್ನು
ಉಲ್ಟಾ ಡಬ್ ಮಲ್ಕೊಂಡ ಏನು ಓದೋದಂತಾರಲ್ಲ ಉಲ್ಟಾ ಮಲ್ಕೊಂಡು ಹೊಟ್ಟಿ ಮೇಲೆ ಮಲ್ಕೊಂಡ ಅದರಿಂದ ಏನಾಗ್ತೈತೆ ಅಂದ್ರೆ ನಿಮ್ಮ ನೆಕ್ ಮೇಲೆ ಐತ್ಲಾ ಹೆವಿ ಒಂದು ಪೇನ್ ಬೀಳ್ತೈತಿ. ಅಂದ್ರೆ ಈಗ ನಿಮ್ಮ ತಲೆ ಒಂದು 4-5 kg ವೆಯ್ಟ್ ಇರ್ತದ, ಅದ್ರದ್ದೆಲ್ಲ ಪೇನ್ ಅದ್ರದ್ದೆಲ್ಲ ವೇಟ್ ಏನಿರ್ತೈತಲ್ಲ ಆ ವೇಟ್ ನಿಮ್ಮ ನೆಕ್ ಮೇಲೆ ಬೀಳ್ತೈತಿ. ನೆಕ್ ಮೇಲೆ ಬೀಳೋದ್ರಿಂದ ಏನಾಗ್ತದೆ ಅಂದ್ರೆ ನೆಕ್ಕು ಈ ತರ ಬಾಗಿದಂಗ ಆಗೋದ್ರಿಂದ ನೆಕ್ ಪೇನ್ ಬರಕ್ ಸ್ಟಾರ್ಟ್ ಆಕೈತಿ. ಆಮೇಲೆ ಅದ್ರ ಜೊತೆ ನೆಕ್ ಜೊತೆ ಸ್ಪೈನಲ್ ಕಾರ್ಡ್ ಜೊತೆ ಹೆಡ್ ಮೂರ್ ಪೇನ್ಗಳು ನಿಮಗೆ ಬರ್ತಾವ. ಇದರಿಂದ ನಿಮಗೆ ಓದಾಕು ಆಗಂಗಿಲ್ಲ ಅಂಡ್ ಆಪರೇಷನ್ ವರ್ಗು ನೀವು ಹೋಗ್ಬೇಕಾಗ್ತೈತಿ. ಸೊ ಆ ಟೈಮ್ ಒಳಗೆ ನೀವ್ ಏನ್ ಮಾಡ್ಬೇಕಂದ್ರೆ ಎದ್ದು ಕುಂತನ ಸ್ಟಡಿ ಮಾಡ್ಬೇಕು. ಯಾವ್ದೇ ಕಾರಣಕ್ಕೂ ಡಬ್ಬದು ಮಲ್ಕೋಬಾರ್ದು. ಮಲ್ಕೊಳ್ಳೋದ್ರಿಂದ ಏನ್ ಅನಿಸ್ತದೆ ಅಂದ್ರೆ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಓದಾತೇನಿ ನಾನು ಅನ್ನೋ ಒಂದು ಫೀಲ್ ಇರ್ತೈತಿ. ಬಟ್ ಇಟ್ಸ್ ಟೋಟಲಿ ರಾಂಗ್. ಇನ್ನ ಕೆಳಗೆ ಹಿಂಗೆ ಬುಕ್ ಇಟ್ಕೊಂಡು ತೊಡಿ ಮೇಲೆ ಹಿಂಗೆ ಬುಕ್ ಇಟ್ಕೊಂಡು ಹಿಂಗೆ ಕುಂತ ಓದೋದ್ರಿಂದ ಅವಾಗೂ ಅಷ್ಟ ನಿಮ್ದು ನೆಕ್ ಹಿಂಗೆ ಡೌನ್ ಆಗ್ತೈತಿ. ಆ್ಯಂಡ್ ಇಲ್ಲಿ ನಿಮ್ಮ ಒಂದು ನೆಕ್ದೇನು ಪೋರ್ಷನ್ ಇರ್ತೈತಲ್ಲ ಇದ್ರ ಮೇಲೆ ಪ್ರೆಷರ್ ಬೀಳ್ತೈತಿ. ಅವಾಗ ಇದು ನೆಕ್ದು ಒಂದು ಏನಿಲ್ಲಿ ಸ್ಪೈನಲ್ ಕಾರ್ಡ್ ಇರ್ತೈತಲ್ಲ ಅದು ಈ ಥರ ಬಾಗ್ತದ. ಅವಾಗೂ ನಿಮ್ಗೆ ಈ ಒಂದು ಪೇನ್ ಬರ್ತದ. ಇನ್ನು ಟೇಬಲ್ ಮೇಲೆ ಕುಂತು ಸ್ಟಡಿ ಮಾಡೋರು ಏನ್ ಮಾಡ್ತಿರ್ತಾರ ಅಂತಂದ್ರೆ ಪೂರ್ತಿ ಅಗೇನ್ ಟೇಬಲ್ ಮೇಲೆ ಚೇರ್ ಮೇಲೆ ಕೂತಿರ್ತೀರಿ ಅಷ್ಟಾದ್ರೂ ಮತ್ತೆ ಹಿಂಗ್ ಮಾಡೋದು. ಅವಾಗ ನೆಕ್ ಮೇಲೆ ಪ್ರೆಷರ್ ಬೀಳ್ತೈತಿ. ಇಲ್ಲ ಹಿಂಗ್ ಮಕ್ಕೊಂಡ್ಬಿಡ್ತೀರಿ ಅಲ್ಲೇ. ಒಂದೊಂದ್ಸಲ ಏನಂದ್ರೆ ಓದ್ಕೊಂತ ನಿದ್ದೆ ಮಾಡಿ 1 ತಾಸು ಅರ್ಧ ಗಂಟೆ ನೀವು ಅದ ಪೊಸಿಷನ್ ಒಳಗೆ ಮಲ್ಕೊಂಡ್ಬಿಡ್ತೀರಿ. ಅವಾಗೆಲ್ಲ ಏನು ಸ್ಪೈನಲ್ ಕಾರ್ಡ್ ಇರ್ತೈತಲ್ಲ ಅದ್ರ ಮೇಲೆಲ್ಲ ಪ್ರೆಷರ್ ಬೀಳ್ತೈತಿ. ಅದಕ್ಕೆ ಕೈಪೋಸಿಸ್ ಅನ್ನುವಂತಾರು ಈ ತರ ಬಹಳಷ್ಟು ಮೆಡಿಕಲ್ ವರ್ಡ್ಸ್ ನ ಯೂಸ್ ಮಾಡ್ತಾರು. ಇಲ್ಲೇನು ಬೆಂಡ್ ಆಗ್ತೈತಲ್ಲ ಅದಕ್ಕೆ ಬೆಂಡ್ ಆಗೋದ್ರಿಂದ ಏನೇನ್ ಇಶ್ಯೂ ಆಗ್ತೈತೆ ಅಂದ್ರೆ ಫಸ್ಟ್ ನಿಮ್ ನೆಕ್, ಆಮೇಲೆ ಶೋಲ್ಡರ್, ಆಮೇಲೆ ಬ್ಯಾಕ್, ಅದ್ರ ಜೊತೆ ಹೆಡ್ಏಕ್ ಇಷ್ಟೆಲ್ಲ ನಿಮಗೆ ಕಂಟಿನ್ಯೂಸ್ ಪೇನ್ ಬರ್ತಾವು. ಈ ಪೇನ್ ಜೊತೆ ದೇವರಾಣಿ ನಿಮಗೆ ಓದಾಕ್ ಸಾಧ್ಯ ಇಲ್ಲ. ಪರ್ಸ್ನಲಿ ನನಗೆ ಫೀಲ್ ಆಗತೈತಿ. ಪೂರಾ 2 days ಮಲ್ಕೊಂಡನ ಬಿಟ್ಟೇನಿ. ಇವನ್ ಮಲ್ಕೊಂಡ್ರೂ ಆ ಹೆಡ್ಏಕ್ ಆಗಿರ್ಬೋದು, ಆ ಪೇನ್ ಆಗಿರ್ಬೋದು, ಅದ್ರೊಳಗೆ ಏನೂ ರಿಲೀಫ್ ಸಿಗಾತಿರ್ಲಿಲ್ಲ. 2 ಪೇನ್ ಕಿಲ್ಲರ್ ತೊಗೊಂಡ್ರು ಅದು ನನಗೆ ವರ್ಕ್ ಆಗಲಿಲ್ಲ. ಅದ್ರ ಸಲುವಾಗಿ ನಾ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಸೊ ಅಲ್ಲಿ ನನಗೆ ಡಾಕ್ಟರ್ ಹೇಳಿದ್ದು ಒಂದಷ್ಟು ಸೊಲ್ಯೂಷನ್ ಏನೇನಂದ್ರೆ ಫಸ್ಟ್ ಥಿಂಗ್ ಡೈಲಿ ಎಕ್ಸಸೈಸ್ ಮಾಡ್ರಿ. ಅದ್ರಾಗೂ ಬ್ಯಾಕ್ ರಿಲೇಟೆಡ್, ನೆಕ್ ರಿಲೇಟೆಡ್ ಒಂದಷ್ಟು ಎಕ್ಸಸೈಸಸ್ ಅದಾವ. ಭುಜಂಗಾಸನ, ಯೋಗಾಸನ ಮಾಡೋರು ನೀವು ಮಾಡಬಹುದು. ಈ ತರ ಒಂದಷ್ಟು ಯೋಗಾಸನಗಳನ್ನ ಮಾಡ್ರಿ ಅಂತ ಹೇಳಿದ್ರು. ಸೆಕೆಂಡ್ ಥಿಂಗ್ ಜಾಸ್ತಿ ನೀರು ಕುಡೀರಿ. ಅವಾಗ ನಿಮಗೆ ಹೆಡ್ಏಕ್ ಬರಂಗಿಲ್ಲ ಅಂದ್ರು. ಇವನ್ ನಾ ಸ್ಟಡಿ ಮಾಡ್ತೇನೆ ಅನ್ನಂತಲೇ ಅವಾಗ ನನಗೆ ಅವ್ರು ಇನ್ನೊಂದು ಟಿಪ್ ಏನು ಹೇಳಿದ್ರು ನಿಮಗೆ ಬುಕ್ನ ಒಂದು 30 ಸೆಂಟಿಮೀಟರ್ ಅದು ದೂರ ಇಟ್ಟು ಓದ್ಕೊಡ್ರಿ. ಸೊ ದೂರ ಇಡ್ರಿ. ಆ್ಯಂಡ್ ಲ್ಯಾಪ್ಟಾಪ್ ಆಗಿರ್ಬೋದು, ಬುಕ್ಸ್ ಜೊತೆ ವರ್ಕ್ ಮಾಡೋರು ಮೇಲಿನ ಒಂದು ಏನು ಎಡ್ಜ್ ಇರ್ತೈತಲ್ಲ, ಈಗ ಫಾರ್ ಎಕ್ಸಾಂಪಲ್ ಇದು ಲ್ಯಾಪ್ಟಾಪ್ ಅನ್ಕೋರಿ, ಇದ್ರದ್ದು ಒಂದು ಎಡ್ಜ್ ಏನಿರ್ತೈತಲ್ಲ ಅದು ನಿಮ್ಮ ಐಸಿಗೆ ಇರಬೇಕು. ಅಷ್ಟು ಒಂದು ಗ್ಯಾಪ್ ಒಳಗೆ ನೀವು ನಿಮ್ಮ ಬುಕ್ಸ್ ಆಗಿರ್ಬೋದು, ಲ್ಯಾಪ್ಟಾಪ್ಗಳನ್ನ ಇಟ್ಕೋಬೇಕು. ಅದ್ರ ಬದಲು ನಾವು ಲ್ಯಾಪ್ಟಾಪ್ನ ಪುಸ್ತಕನ ಹಿಂಗೆ ಕೆಳಗೆ ಇಡೋದ್ರಿಂದ ನೆಕ್ ಪೇನ್, ಶೋಲ್ಡರ್ ಪೇನ್ಗಳ ಬರ್ತಾವು. ಆ್ಯಂಡ್ ನೀರು ಹೆಚ್ಚು ಕುಡೀರಿ, ಎಕ್ಸಸೈಸ್ ಮಾಡ್ರಿ. ಆ್ಯಂಡ್ B12, ವಿಟಮಿನ್ ಡಿ ಆ್ಯಂಡ್ ಕ್ಯಾಲ್ಸಿಯಂ ಕಂಟೆಂಟ್ ಏನೇನು ಫುಡ್ ಅದಾವಲ್ಲ ಅದನ್ನೆಲ್ಲ ಜಾಸ್ತಿ ತಗೊಳ್ರಿ ಅಂತಾನು ಹೇಳಿದ್ರು. ಸೊ ಇದನ್ನೆಲ್ಲ ನೀವು ಫಾಲೋ ಮಾಡಿರಿ ಅಂತಂದ್ರೆ ನಿಮಗೆ ಈ ಥರ ಇಶ್ಯೂಸ್ ಬರಂಗಿಲ್ಲ. ಒನ್ ಮೋರ್ ಥಿಂಗ್, ಇದನ್ನ ನಾವು ಲೈಟ್ ಆಗಿ ತಗೋಬಾರ್ದು. ಆ್ಯಕ್ಚುಲಿ ನಾ ಇದನ್ನ ಲೈಟ್ ಆಗೇ ತಗೋತಿದ್ದೆ. ನಂಗೆ ಮನೆಯಾಗ ಎಲ್ಲರೂ ಹೇಳ್ತಿದ್ರು ಬರೇ ಓದೋ ಟೈಮ್ ಒಳಗೆ ಎಷ್ಟು ಬಗ್ಗತಿ ನೀನು. ಇವನ್ ಸ್ಕೂಲ್ ಟೈಮಿಂದ ಹೇಳ್ತಿದ್ರು ಬರೀ ಹಿಂಗೆ ನಾ ಬಗ್ಗಿನ ಸ್ಟಡಿ ಮಾಡೋದು. ಆ್ಯಂಡ್ ವಾಕ್ ಮಾಡೋವಾಗ ಒಂಚೂರು ನಂದು ನೆಕ್ದು ಈ ಪೋರ್ಷನ್ನ ಹಿಂಗೆ ಬಗ್ಗಿಸ್ದಂಗೆ ಮಾಡ್ತಿದ್ದೆ ಕತ್ತ. ಎಲ್ಲರೂ ಹೇಳ್ತಿದ್ರು. ಬಟ್ ನಂಗೆ ಅಷ್ಟೇನು ಅನಿಸ್ತಿರ್ಲಿಲ್ಲ, ಯಾಕಂದ್ರೆ ಅವಾಗ ನಂಗೆ ಪೇನ್ ಆಗ್ತಿರ್ಲಿಲ್ಲ. ಸೊ ನನಗೆ ಅದ್ರದ್ದು ಅಷ್ಟೇನು ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಬಟ್ ಇವಾಗ ಅನ್ಸಾತೈತೆ. ಅವಾಗ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡ್ರೆ ಇವತ್ತು ದೊಡ್ಡ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಕೂರೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಇಷ್ಟು ಪೇನ್ನ ಸಹಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆ್ಯಂಡ್ ಪೇನ್ ಸಹಿಸ್ಕೊಂಡು ಹೋಗ್ಲಿ ನಡೀತೈತಿ. ಬಟ್ ಎಕ್ಸಾಮ್ ನಿಯರ್ ಬಂದೈತಿ, ಓದಾಕೂ ಆಗವಲ್ತು. ಅದು ನನಗೆ ಇನ್ನೂ ಹೆವಿ ಹರ್ಟ್ ಆಗತ್ತದ. ಸೊ ನೀವು ಯಾರ ಈ ಥರ ಮಲ್ಕೊಂಡು ಸ್ಟಡಿ ಮಾಡತ್ತೀರಿ ಅಥವಾ ನೆಕ್ನ ಭಾಳ ಕೆಳಗೆ ಮಾಡಿ ಸ್ಟಡಿ ಮಾಡತ್ತೀರಿ, ಬುಕ್ಸ್ನ ಹತ್ರ ಇಟ್ಕೊಳತ್ತೀರಿ, ಇಲ್ಲ ಬುಕ್ಸ್ನ ಹಿಂಗೆ ಪೂರ್ತಿ ಕೆಳಗೆ ಇಟ್ಕೊಂಡದು ಓದಾತಿದ್ರಿ ಅಂದ್ರೆ ದಯವಿಟ್ಟು ಅದನ್ನ ಇವತ್ತಿಗನ ಸ್ಟಾಪ್ ಮಾಡ್ರಿ. ಒಂದು ಸ್ಟೇಟ್ ಪೋಸ್ಚರ್ ಒಳಗಿರ್ರಿ. ಯಾವಾಗೂ ನಿಮ್ಮ ಒಂದು ನೆಕ್ ಐತ್ಲಾ ಇದು ಪೂರ್ತಿ ಸ್ಟೇಟ್ ಇರಬೇಕು. ಆ್ಯಂಡ್ ಕೂರ್ತಿರ್ತಿರಲ್ಲ ಅವಾಗ ನಿಮ್ಮ ಬ್ಯಾಕಿಗೆ ಒಂದು ಸಪೋರ್ಟ್ ಇರಬೇಕು. ಪುಸ್ತಕನ ಯಾವಾಗೂ ಈ ಥರ ಸ್ಟೇಟ್ ಇಟ್ಕೊಳ್ರಿ. ಈ ಥರದ್ದು ಒಟ್ಟೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಇವು ಸಿಂಪಲ್ ಅನ್ನ ಇರ್ತಾವ, ಬಟ್ ಭಾಳ ಇಂಪಾರ್ಟೆಂಟ್ ಆಗ್ತಾವು. ಇನ್ನು ವಾಕ್ ಮಾಡುವಾಗ ಆಗಿರ್ಬೋದು, ಎಲ್ಲೇ ನೀವು ಕೂರ್ತಿರಲ್ಲ ಅವಾಗ ಸ್ಟ್ರೇಟ್ ಆಗಿ ನೀಟಾಗಿನ ಕೂರಿ. ಬಗ್ಗೋದಾಗಿರ್ಬೋದು, ಹಿಂಗೆ ಬೆಂಡ್ ಮಾಡೋದಾಗಿರ್ಬೋದು, ಈ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಐ ಹೋಪ್ ಈ ವಿಡಿಯೋ ಐತ್ಲಾ ಡೆಫಿನೆಟ್ಲಿ 100% ಅಂದ್ರೂ ಯೂಸ್ಫುಲ್ ಐತಿ. ಸೊ ನಾ ಹೇಳಿದ ಎಲ್ಲ ಟಿಪ್ಸ್ ನಾನು ದಯವಿಟ್ಟು ಫಾಲೋ ಮಾಡ್ರಿ. ಪರ್ಸ್ನಲಿ ನಾನೇ ಹೇಳಿದ ಟಿಪ್ಸ್ ಎಲ್ಲ ನನಗೆ ಡಾಕ್ಟರ್ ಶೇರ್ ಮಾಡಿದ್ದು. ಆ್ಯಂಡ್ ನನಗಾಗಿದ್ದ ಪೇನಿಂದ ನಾನು ನಿಮಗೆ ಹೇಳಿದ ಒಂದಷ್ಟು ವಿಷಯಗಳ ಇವನ್ನ ನೀವು ಫಾಲೋ ಮಾಡಿರಿ ಅಂದ್ರೆ ಇವತ್ತು ನಾ ಏನು ಸಫರ್ ಆಗತ್ತೇನಿಲ್ಲ ಆ ಒಂದು ಸಫರಿಂಗ್ಸ್ ಎಲ್ಲ ನಿಮ್ಗೆ ಇರಂಗಿಲ್ಲ. ಸೊ ದಯವಿಟ್ಟು ಈ ಟಿಪ್ಸ್ನೆಲ್ಲ ಫಾಲೋ ಮಾಡ್ರಿ. ಇವನ್ ನಿಮಗೆ ಪೇನ್ ಈಗ ಸದ್ಯಕ್ಕೆ ಇಲ್ಲ ಅಂತಂದ್ರೂ ನೀವು ಈ ಒಂದು ಟಿಪ್ಸ್ನ ಫಾಲೋ ಮಾಡ್ರಿ ಅಂದ್ರೆ ಮುಂದೆ ಯಾವುದೇ ರೀತಿ ಇಶ್ಯೂಸ್ ಬರಂಗಿಲ್ಲ. ಇದರಿಂದ ನಿಮ್ಮ ಟೈಮ್ ವೇಸ್ಟ್ ಆಗಿರ್ಬೋದು, ನಿಮ್ಮ ಬಾಡಿ ಪೇನ್ ಆಗಿರ್ಬೋದು, ಇದು ಯಾವುದೂ ಇರಂಗಿಲ್ಲ. ಐ ಹೋಪ್ ಈ ಒಂದು ಪುಟ್ಟ ವಿಡಿಯೋ ನಿಮಗೆ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.